ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ನೋಡೋಣ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ತುಂಬ ಲೆಕ್ಕಾಚಾರದಲ್ಲಿ ಇರ್ತೀರಿ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಏಪ್ರಿಲ್ ತಿಂಗಳು ತುಂಬ ಒಳ್ಳೆಯ ಸಮಯ ನಿಮಗೆ. ಯಾರಿಗೂ ಕೂಡ ದೊಡ್ಡ ಮಟ್ಟದ ಸಾಲವನ್ನು ನೀಡಬೇಡಿ. ಹಾಗೆ ನೀಡಿದರೂ ಕೂಡ ಅದು ಹಿಂದೆ ಬರುವಂಥದ್ದು ವಿಚಾರಗಳಿಲ್ಲ. ಸಣ್ಣ ಯೋಜನೆಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಒಳ್ಳೆಯ ಸಮಯ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡದಲ್ಲಿ ಇದ್ದರೂ ಕೂಡ ನಿಮ್ಮ ಶಿಸ್ತಿನಿಂದ ಎಲ್ಲ ಕೆಲಸಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ. ಮೇಲಾಧಿಕಾರಿಗಳಿಂದ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಬಾರದಂತೆ ನೋಡಿಕೊಳ್ಳಿ. ಶ್ರಮಕ್ಕೆ ತಕ್ಕಂತೆ ನಿಮ್ಮ ಪ್ರತಿಫಲ ತಡವಾಗಿ ಸಿಗಬಹುದು, ಆದರೆ ಖಚಿತವಾಗಿ ಸಿಗ್ತದೆ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡೋದಾದರೆ ವ್ಯಾಪಾರಸ್ಥರಿಗೆ ಏಪ್ರಿಲ್ ತಿಂಗಳು ಸಾಮಾನ್ಯವಾಗಿ ಲಾಭದಾಯಕ ಅನ್ನಬಹುದು. ರಿಯಲ್ ಎಸ್ಟೇಟ್ ಹಾಗೂ ಕಬ್ಬಿಣದ ವ್ಯಾಪಾರಗಳಿಗೆ ಅನುಕೂಲವಾಗಿ ಬರ್ತದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಷಯ ಬಗ್ಗೆ ನೋಡೋದಾದರೆ ಪ್ರೇಮ ಜೀವನದಲ್ಲಿ ಗಂಭೀರವಾಗಿರ್ತದೆ. ಸಂಗಾತಿ ಜೊತೆ ಪರಸ್ಪರ ಗೌರವ ಹೆಚ್ಚಾಗ್ತದೆ. ಮದುವೆ ಆಗದ ವ್ಯಕ್ತಿಗಳಿಗೆ ವಿವಾದ ಮಾತುಕತೆಗಳು ನಡೆಯುತ್ತವೆ. ಕುಟುಂಬದಲ್ಲಿ ಸುಖ ಹಾಗೂ ಶಾಂತಿಯನ್ನು ನೆಲೆಸ್ತದೆ. ಮನೆಯ ನವೀಕರಣಕ್ಕಾಗಿ ಸಮಯವನ್ನು ಕಳಿಕೊಳ್ತೀರಾ. ಹಾಗೂ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ. ಹಳೆಯ ಸಂಬಂಧಿಕರಿಂದ ಮನೆಯಲ್ಲಿ ಸಂತೋಷ ನೆಲೆಗಡಿಸ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಕೆಲಸದ ಸಮಯದಲ್ಲಿ ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಬೆಳಿಗ್ಗೆ ಸ್ವಲ್ಪ ಹೊತ್ತು ವಾಕಿಂಗ್ ಅನ್ನು ಮಾಡೋದು ಒಳ್ಳೆ. ಈ ರಾಶಿಯ ಪರಿಹಾರ ಮಾರ್ಗದ ನೋಡಬೇಕಾದ್ರೆ ಶನಿವಾರದಂದು ಶನಿ ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಹಾಗೂ ಪ್ರತಿ ಶನಿವಾರ ಆಂಜನೇಯಗೆ ಕೇಸರಿ ಸಿಂಧೂರವನ್ನು ಹಚ್ಚಬೇಕು. ಒಟ್ಟಾರೆ ಈ ಮಕರ ರಾಶಿಯವರಿಗೆ ತಾಳ್ಮೆಯಿಂದ ಹಾಗೂ ಜಾಗೃತಿಯಿಂದ ಹೆಚ್ಚಿಡಬೇಕಾಗುತ್ತೆ. ಹಾಗೂ ಯಶಸ್ಸು ಶಾಶ್ವತವಾಗಿ ನಿಮ್ಮ ಹಿಂದ್ಗಡೆ ಬರ್ತದೆ. ಹಾಗೂ ನಿಮ್ಮದು ಕೂಡ ಮಕರ ರಾಶಿ ಆಗಿದ್ದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನಿಮ್ದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕಾಲ್ ಮಾಡ್ಬೋದು, ಇಲ್ಲ ನೇರವಾಗಿ ಬಂದು ಭೇಟಿ ಆಗ್ಬೋದು. ಮುಂದಿನ ಸಂಚಿಕೆಯನ್ನು ನೋಡ್ತಾ ಇರಿ. ನಮಸ್ಕಾರಗಳು.